ಲೋಕಸಭೆ ಚುನಾವಣೆಯ ಕಣ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕೊನೆ ಹಂತದ ಟಿಕೆಟ್ ಹಣಾಹಣಿ ನಡೀತಾ ಇದೆ. ನೋಡಿ, ದಾವಣಗೆರೆ ಲೋಕಸಭಾ ಕ್ಷೇತ್ರ, ಅಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಅನ್ನುವ ಕುತೂಹಲ. ಮೊನ್ನೆ ಅಷ್ಟೇ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋದಾಗ ಒಂದು ಮಾತು ಹೇಳಿದ್ರು, ತುಂಬಿದ ವೇದಿಕೆಯಲ್ಲೇ ಒಂದು ಮಾತು ಹೇಳಿದ್ರು. GM ಸಿದ್ದೇಶ್ವರ ಅವರಿಗೆ ಅವರ ಕುಟುಂಬದವರ ಕೈ ಬಲಪಡಿಸಿ ಅಂತ ಹೇಳಿದ್ರು. ಈಗಿನ ಸಂಸದರು ಯಾರಿದ್ದಾರೆ ಅವರ ಕೈ ಬಲಪಡಿಸಿ ಅಂತ ಹೇಳಿದ್ರು. ಅವರ ಮಾತಿನ ಅರ್ಥ ಹಿಂಗಿರಬಹುದು, ಹಾಲಿ ಸಂಸದರು GM ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಅನ್ನೋದು ಯಡಿಯೂರಪ್ಪನವರು ಹೇಳಿದ್ರ ಅನ್ನೋದು. BSY ಹೇಳಿಕೆ ಬೆನ್ನಲ್ಲೇ ಸಿದ್ದೇಶ್ವರ್ ಫ್ಯಾಮಿಲಿ ಫುಲ್ ಅಲರ್ಟ್ ಆಗಿದೆ, ಆಕ್ಟಿವ್ ಆಗಿದೆ. ಒಂದು ಕಡೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಸಿದ್ದೇಶ್ವರ್ ಅವರು ಕೆಲಸ ಮಾಡ್ತಾ ಇದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ, ಮತ್ತೊಂದು ಕಡೆಯಲ್ಲಿ ಕಾರ್ಯಕ್ರಮದಲ್ಲಿ ಸಂಸದರ ಪುತ್ರ ಕೂಡ ಭಾಗಿಯಾಗಿದ್ದಾರೆ. ಅನಿತ್ ಕುಮಾರ್ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದಾರಾ? ಈ ಬಾರಿ ಟಿಕೆಟ್ ಮಗನಿಗ ಅಥವಾ ತಂದೆಗ ಅನ್ನೋದೇ ಕುತೂಹಲ. ಯಾವತ್ತೂ ಟಿಕೆಟ್ ಯಾರಿಗೂ ಟಿಕೆಟ್ ಕೇಳಿಲ್ಲ. ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಇದೆ ಸರ್. ಈಗ ಅಪ್ಪಾಜಿ ಹೇಳಿರ್ತಾನೆ, ನಾವು ಇಲ್ಲಿವರೆಗೆ ಟಿಕೆಟ್ ಕೇಳಿಲ್ಲ ಅಂತ ಹೇಳಿದ್ರೆ ಇಲ್ಲ. ನಾವು ಇಲ್ಲಿವರೆಗೆ ಯಾವತ್ತೂ ಟಿಕೆಟು ಕೇಳಿಲ್ಲ. ಅವ್ರು ಕೊಟ್ಟಾಗ ಅಪ್ಪಾಜಿ ನಿಂತಿದ್ದಾರೆ ಬಿಟ್ಟರೆ ಟಿಕೆಟ್ ಕೇಳಿ ಅಥವಾ ನಾವು ಬೇಕು ಅಂತ ನಾನು ಅಂತೂ ಕೇಳಿಲ್ಲ. ಮಗ ಯಾಕೆ ಆಗಬಾರ್ದು ಅಂತಂದ್ರೆ ಮಗ ಯಾಕೆ ಆಗಬಾರ್ದು ದೇವ್ರಿಚ್ಛೆ ಅಂತ ಹೇಳಿದಾರಲ್ಲ, ಟಿಕೆಟ್ ಕೊಟ್ಟರೆ ಆಗ್ಬೋದು ಅಂತ ಹೇಳಿರೋದು ಅಷ್ಟೇ ಅವರು. ಈಗ ಅಪ್ಪಾಜಿ ಇಲ್ದಾಗ ನಾನು ಅವ್ರ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಈಗ ಅವರು ಹೋಗೋಕ್ಕಾಗಲಿಲ್ಲ ಕಾರ್ಯಕ್ರಮಗಳು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ.